ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ನಮ್ಮ ಇದೊಂದು ವಿಚಿತ್ರ ಪ್ರೇರಣೆ ಅಂದರೆ, ನಾನೊಬ್ಬ ಮೃದಂಗ ಅಭ್ಯಾಸ ಮಾಡಿ ನಮ್ಮ ದಕ್ಷಿಣ ಭಾರತದಲ್ಲೆಲ್ಲ ಸುತ್ತಾಡಿ ಕಾರಣ ಅಭ್ಯಾಸ ಮಾಡೋದಕ್ಕೆ ನನಗೆ ಸಿಕ್ಕಿದ ಗುರುಗಳು ಬಹಳ ದೊಡ್ಡವರು. ಚಿದಂಬರದವರು, ರಮಣ ಮಹರ್ಷಿಗಳ ಶಿಷ್ಯರವರು, ಲೆಕ್ಕಡು ಅವರು ನನಗೆ ಪಾಠ ಮಾಡಿದವರು. ವೆಂಕಟೇಶ ದೇವರು ಮೈಸೂರು ಅರಮನೆಯಲ್ಲಿ ಸೀನಿಯರ್ ಪದಕದವರು. ನನಗೆ ಅಲ್ಲಿ ಸಿಕ್ಕಿದ್ದು 43ನೇ ಇಸವಿಯಲ್ಲಿ ನಾನು ಮೈಸೂರಿಗೆ ಹೋಗಿದ್ದಾಗ. ಅದರ ಮೊದಲು ಎಳೆತನದಲ್ಲೇ ನಮಗೆ ಈ ಪ್ರಚೋದನೆಗೆ ಕಾರಣ, ಕುಂಬುಳೆಯ ದೇವಸ್ಥಾನಕ್ಕೆ, ಗೋಪಾಲಕೃಷ್ಣ ದೇವಸ್ಥಾನಕ್ಕೆ ಬರದ ಮೇಳಗಳಿಲ್ಲ. ಬಣ್ಣ ಹಾಕುವ ಮೇಳಗಳೆಲ್ಲ ಬಂದು ಅಲ್ಲಿ ಸೇವೆ ಮಾಡುವ ಪದ್ಧತಿ. ನನ್ನ ಕಿರಿ ವಯಸ್ಸಿನಲ್ಲಿ ಕೂಡ್ಲು ಮೇಳ ಮತ್ತು ಕೊರಕೋಡು ಮೇಳ ಅಂತ ಎರಡು ಇತ್ತು. ಇಚ್ಚುರಂಬಾಡಿ ಮೇಳ ಅದರ ಮೊದಲಿತ್ತು. ಈ 3 ಮೇಳಗಳು ಹೆಸರುವಾಸಿ ಮೇಳಗಳು. ಇದು ಆ ಪರಿಸರಕ್ಕೆ ಬಂದಾಗ ಇಲ್ಲಿ ಆಟ ಆರಂಭಗೊಂಡು ಮೊದಲು ಕುಂಬಳ ದೇವಸ್ಥಾನದಲ್ಲಿ ಸೇವೆ ಮಾಡಬೇಕು ಅವರು ಹೊರಬೇಕಾದ್ರೆ. ಆಗ ಮುಸ್ಸಂಜೆ ಹೊತ್ತಿನಲ್ಲಿ ಆ ಚೆಂಡೆ ಬಿಟ್ಟು ನಮ್ಮ ಮನೆ ಕೇಳೋದು. ಮುಸ್ಸಂಜೆ ಹೊತ್ತಿನಲ್ಲಿ ಕೇಳಿ ಹೊಡೆಯೋದು, ಅದು ನಮ್ಮ ಮನೆ ಕೇಳೋದು. ಆಗ ನಾವು ಪ್ರವೇಶಿಸಿಕೊಂಡು ಎಲ್ಲರೂ ರಾತ್ರಿ ಆಟಕ್ಕೆ ಹೋಗ್ತಿದ್ದೆವು, ಆ ಸೇವೆ ಆಟಕ್ಕೆ. ಆಗ ಕನ್ನಿಪುರ ದೇವರ ಸೇವೆ ಆಟ ನಮಗೆ ಪ್ರಚೋದನೆ ಕಾರಣವಾಯಿತು. ಇದು ನಮ್ಮ ಮನೆಯಲ್ಲಿ ಪುರಾಣ ವಾಚನಕ್ಕೆ ನಮ್ಮ ತಂದೆಯವರಿಗೂ ತುಂಬ ಪ್ರೋತ್ಸಾಹ ಕೊಡ್ತಿದ್ರು. ಸಂಜೆ ಆಗುವಾಗ 10-18 ಜನ ನಾವು ಮನೆಯಲ್ಲಿ, ನಾವು 9 ಜನ 10 ಜನ ಮಕ್ಕಳು, ಅದರಲ್ಲಿ 9 ಜನ ಗಂಡು 1 ಹೆಣ್ಣು. ಮತ್ತೆ ಎಲ್ಲರೂ ಹೀಗೆ ಇದ್ಕೊಂಡು ಅತ್ಯಗತ್ಯ ವಿಷಯವನ್ನು ಕೇಳು, ನಾನು ಹೇಳ್ತೀನಿ. ಇಷ್ಟು ಜನ ಇಷ್ಟು ಮನೆಯಲ್ಲಿ 19 ಜನಕ್ಕೆ ತಟ್ಟೆ ಇಟ್ಟು ತರಾಗ ನಮ್ಮ ತಾಯಿ ಬಳಸೋದು ನೋಡುವುದೇ ಒಂದು ಚಂದ. ಮತ್ತು ಹರಿಜನ 2 ಒಕ್ಕಲಿನವರು ಬಂದು ಹೊರಗೆ ತಟ್ಟೆ ಇಟ್ಕೊಂಡು ಮಕ್ಕಳೆಲ್ಲ ಸಾಲಾಗಿ ಕೂತ್ಕೊಂಡು ಉದ್ದಿನ ಗಂಜಿ ಅಂತ ಮಧ್ಯದಲ್ಲಿ ಒಂದು ಉದ್ದಿನ ಗಂಜಿ ಕೊಡೋದು. ಈ ಪದ್ಧತಿ ಮನೆಯಲ್ಲಿ ಇತ್ತು. ಈಗ ನಾವು ಒರಿಜಿನಲ್ ನಮ್ಮ ತಂದೆಯವರು ಹೇಳೋದು, ನಾವು ಕೃಷಿಕರು, ನಮಗೆ ಯಾಕೆಲ್ಲ ಶಾಲೆಯಿಂದ ಶಾಲೆ ಬಿಡಿಸಿಬಿಟ್ರು. ಶಾಲೆಗೆ ನಮ್ಮನ್ನು ಸೇರಿಸಿಲ್ಲ. ಆಗ ಚಳುವಳಿ, ಮಹಾತ್ಮಾಜಿನ ಚಳುವಳಿ. ನಾನು ಶಾಲೆಗೆ ಹೋಗಬೇಕಾದ್ರೆ ಮಹಾತ್ಮಾಜಿ ಚಳುವಳಿಯಲ್ಲಿ ಹರಿಜನ ಬ್ರಾಹ್ಮಣರು ಎಲ್ಲ ಒಟ್ಟಿಗೆ ಕೂತ್ಕೊಳ್ಬೇಕು ಶಾಲೆಯಲ್ಲಿ ಅಂತ ಕಡ್ಡಾಯ. ಈ ಕಡ್ಡಾಯದಲ್ಲಿ ನನಗೆ ನಮ್ಮನ್ನು, ನಾವು ಹರಿಜನರ ಜೊತೆ ಕೂತ್ಕೊಂಡು ಮನೆ ಬರಬಾರ್ದು ಅಂತ ನಮ್ಮನ್ನು ಶಾಲೆಗೆ ಸೇರಿಸಲಿಲ್ಲ. ನನಗೆ ಶಾಲೆ ಇಲ್ಲದಾಯಿತು. ಓದು ಬರ ಮನೆಯಲ್ಲೇ ಅಕ್ಷರ ಕನ್ನಡ ಅಭ್ಯಾಸವನ್ನು ಮಾಡಿ ಕಡೆಗೆ ಈ ಸಂಗೀತದ ಪ್ರಚೋದನೆ, ಭಜನೆ. ಹೆಸರುವಾಸಿಗಳು ಇಬ್ಬರು ಕುಂಬಳೆಯಲ್ಲಿ ಮೊದಲೆಗಾರರು ಅಂತಂದರೆ ಇಡೀ ಜಿಲ್ಲೆಗೆ ಹೆಸರು. ನಚ್ಚಪ್ಪಣ್ಣ, ಕೊಗ್ಗಣ್ಣ ಅಂತ ಇಬ್ಬರು. ಅವರನ್ನು ಎಲ್ಲಿ ಹೆಸರು ಎತ್ತಿದ್ರು ಕೊಲ್ಲೂರಿನಲ್ಲಿ ಒಂದು ದಿವಸ ಬರುವಾಗ ಹೆಸರು ಕುಂಬಳೆ ಮೊದಲೆಗಾರರು ಅಂತ. ಏನೋ ಕುಂಬಳೆ ಮೊದಲೆಗಾರರಿಗೆ ಭಾರಿ ಹೆಸರು ಜಿಲ್ಲೆಯಲ್ಲಿ ಎಲ್ಲ. ಆಗಿನ ಕಾಲದಲ್ಲಿ ಅವರು ವೃದ್ಧರಾಗಿ ಮನೆಯಲ್ಲಿದ್ದರು. ಅವರ ಮಕ್ಕಳು ನಮ್ಮ ಮನೆಯಲ್ಲಿ ಬಂದು ಪಾಠ ಮಾಡಿ, ನರಸಿಂಹ ಸುಬ್ರಾಯ ಅಂತ ನಮ್ಮ ಮನೆಯಲ್ಲಿ ಇದ್ದುಕೊಂಡು ನಮಗೆ ಪಾಠ ಮಾಡಿ ನನಗೆ ಚೆಂಡೆ ಮಾತ್ರ ಹೇಳಿಕೊಡ್ತಾ ಇದ್ರು. ಅದರ ಜೊತೆಯಲ್ಲಿ ಒಂದು ಸಣ್ಣ ಇನ್ನೊಬ್ಬರು ಭಾಗವತಿ ಹೇಳಿದರು. ನಾನು ಚೆಂಡೆ ಜೊತೆಯಲ್ಲಿ ಮದ್ದಳೆ ಹೊಡೆದವರಿಗೆ ಖುಷಿ ಆಗ್ತಿತ್ತು. ಆ ಚೆಂಡೆ ಜೊತೆಗೆ ಮದ್ದಳೆ ಕೊಡುವುದು, ಒಂದು ಗತ್ತು ಕೊಡುವ ಕ್ರಮ ಉಂಟು, ಅದು ಎಲ್ಲರಿಗೂ ಬರುವುದಿಲ್ಲ. ಅದಕ್ಕೆ ಅದೇ ನನಗೆ ಎಲ್ಲರಿಗೂ ಹೆಸರುವಾಸಿ. ನನ್ನ ಮದ್ದಳೆ ಹಿಮ್ಮೇಳ ಕೊಡುವುದು, ನನಗೆ ಅದನ್ನು ಕೂರಿಸ್ತಾ ಇದ್ದರು. ನಾನು ಬರೀ ಕೋಮಣದಲ್ಲಿ ಕೂತ್ಕೊಂಡು ಭಾರತದಕ್ಕೆ ನಗ್ತಾ ಇದ್ದರು. ನನ್ನನ್ನು ಬಟ್ಟೆ ಉಡ್ತಾ ಇರಲಿಲ್ಲ. ನಾನು ಚಿಕ್ಕ ಪ್ರಾಯ 3 ವರ್ಷದಲ್ಲಿ.
ಹಾಗೆ ನಾನು ಜೊತೆಯಲ್ಲಿ ಅಣ್ಣ ಒಂದು ಜೊತೆ ತಬಲ ತಂದಿಟ್ಟು ಜನರೈ ಆ ತಬಲ ನಮಗೆ ಭಜನೆಗೆ ನಿತ್ಯ ಭಜನೆಗೆ ಬಾರಿಸಿಕೊಂಡು ಅವರು ಬಾರಿಸ್ತಾ ಇದ್ದರು. ಅವರು ಇಲ್ಲದಿರೋ ದಿವಸದಲ್ಲಿ ನಾನು ಬಾರಿಸ್ತಾ ಇದ್ದೆ. ನಾನು ತಬಲಗೆ ನಾನು ಅಲ್ಲಿ ಇಲ್ಲಿ ಕೇಳ್ಮೆಯಲ್ಲಿ ಭಜನೆಗೆ ಕೈ ಹಿಡಿತಾ ಇದ್ದೆ. ಅದು ಖುಷಿಯಾಗ್ತಿತ್ತು. ಅದು ನನ್ನ ಕೈ ತಿದ್ದುಪಡಿ ಆಯಿತು. ಕೆಲವು ಕಡೆ ಯಕ್ಷಗಾನಕ್ಕೆ ಬಾರಿಸ್ಕೊಂಡಿದ್ದೆ. ಬಾರಿಸಿಕೊಂಡು ಅಣ್ಣನ ಜೊತೆಯಲ್ಲಿ ಬಾರಿಸ್ಕೊಂಡಿದ್ದೆ. ಅಣ್ಣನ ಹತ್ರ ಕೆಲವು ಯಕ್ಷಗಾನ ಪಾಠ ಕಲಿತ್ಕೊಂಡೆ. ದೇವರಾಗಿ ಕಲಿತಿರು ಅವರು ಆಟ ಮೇಳಕ್ಕೆ ಹೋಗ್ತಾ ಇದ್ರು. ಹಾಗೆ ಅವರ ಅನುಭವ ನನಗೆ ಸ್ವಲ್ಪ ಅರ್ಧಂಬರ್ಧ ಆಯಿತು. ಆದರೆ ನಾನು ಮನೆಯಲ್ಲಿ ಗದ್ದೆ ಹೂಡೋದಾಗಲಿ ಇನ್ನು ಏನೇ ಕೆಲಸ ಅದು ತಂದೆಯವರಿಗೆ ತುಂಬ ಖುಷಿ. ಅವರ ಜೊತೆಯಲ್ಲಿ ನಾನು ಕೆಲಸ ಮಾಡುತ್ತಿದ್ದೆ. ಗದ್ದೆಯಲ್ಲಿ ಆರೆಗುದ್ದಲಿಯಲ್ಲಿ ಕೆಲಸ ಮಾಡೋದ್ರಲ್ಲಿ ನಾನು ಗಟ್ಟಿಯನಾಗಿದ್ದೆ. ಇವತ್ತಿಗೂ ಕುಂಬಳೆ ದೇವಸ್ಥಾನದ ಕೆರೆಯಲ್ಲಿ ನಾನು ಆರಂಭ ಮಾಡಿದ್ದು ಅಲ್ಲಿ ಮಿತ್ರರೆಲ್ಲ ಹೇಳ್ತಾ ಇದ್ರು, ಆ ದೇವಸ್ಥಾನದ ಕೆರೆಯಲ್ಲಿ ಕೆಲಸ ಮಾಡಕ್ಕೆ. ಹಾಗೆ ನಾನು ಆರೆಗುದ್ದಲಿಯಲ್ಲಿ ದಿವಸ ನಾನು ಕೆಲಸ ಮಾಡ್ಕೊಂಡಿದ್ದೆ. ಈ ಅಭ್ಯಾಸವನ್ನು ನಾನು ಬಿಡಲಿಲ್ಲ. ಇದು ತಬಲ ಬಾರಿಸಿಕೊಂಡು ಹೋಗ್ತಾರವ ಕುಂಬಳೆ ಪರಿಸರದಲ್ಲಿ ಭಜನಾ ಸಂಘಗಳು ಆರಿಕಾಡಿ ಅಲ್ಲಿ ಕೆಲವು ಕಡೆಯಲ್ಲಿ ಭಜನಾ ಸಂಘಗಳು ನನ್ನನ್ನು ಕರೆದು ಇನ್ನೊಬ್ಬರು ಕೊಳಲು ಕೃಷ್ಣಯ್ಯ ಅಂತ ದೇವರ ಸುತ್ತಿಗೆ ಬಾರಿಸ್ಕೊಂಡಿದ್ರು, ಅಣ್ಣ ಬಾರಿಸ್ಕೊಂಡಿದ್ರು ಗೋಪಾಲ ರೈ, ಮತ್ತವರು ಇಲ್ಲಿದ್ದಾಗ ನಾನು ಬಾರಿಸ್ಕೊಂಡಿದ್ದೆ. ಕೊಳಲು ಕೃಷ್ಣಯ್ಯನವರು 3 ಕೀರ್ತನೆ ಸುಬ್ರಾಯ ಶಾನುಭಾಗರಿಂದ ಕಲಿತದನ್ನು ಅವರು ಆ ಒಂದು ಸುತ್ತಿಗೆ ಬಾರಿಸೋದು ಭಾರಿ ಜನ ಸುತ್ತು ಕಟ್ಟಿದ್ರು. ಆಗ ಆ ಚೆಂಡೆ ಸುತ್ತು ಬೆನ್ನೆ ಹಿಂದೆ ಈ ಕೊಳಲು ಸುತ್ತು, ಇದು ಕೊಳಲು ಸುತ್ತಿಗಾಗಿ ಕಾಯ್ತಾ ಇದ್ರು ಜನರು. ಕುಂಬಳೆ ದೇವಸ್ಥಾನ ದೇವರ ಸುತ್ತಿ ಗೋಪಾಲಕೃಷ್ಣನ ಸುತ್ತು ಸಿಗ್ಬೇಕಾದ್ರೆ ಸ್ವಲ್ಪ ಪ್ರಯಾಸ ಉಂಟು. ಎಲ್ಲರೂ ಧೈರ್ಯ ಮಾಡಿ ನಿಲ್ತುಕೊಳ್ತಾ ಇರಲಿಲ್ಲ, ತಮಾಷೆ ಮಾಡ್ತಾರೆ, ಗೇಲಿ ಮಾಡ್ತಾರೆ. ಅದು ಈಗೆಲ್ಲ ಅವಶ್ಯ ಇಲ್ಲ. ನಾನು ಕಾರ್ಯಕ್ರಮದಲ್ಲಿ ಒಬ್ಬರು ನಮ್ಮ ಹಿರಿಯರೊಬ್ಬರು ಒಂದು 3 ದಿವಸದ ಆಟಕ್ಕೆ ಬಂದು ನಮ್ಮನ್ನು ಸಹಾಯ ಮಾಡಪ್ಪ ಅಂತ ಮಧೂರು ಮೇಳ ಅಂತ ಇತ್ತು. ಅದರಲ್ಲಿ 3 ದಿವಸ ಬಂದು ಆಯಿತು ಅಂತ ಒಪ್ಕೊಂಡ. ನನಗೆ ಮಾವ ಆಗ್ತಾರೆ ದೂರಕ್ಕೆ. ಅವರು ಹೇಳಿದ ಮಾತಿಗೆ ಅವರು ವೇಷಧಾರಿ ಹೇಳಿದ್ದು ನಾನು ಒಪ್ಪಿದ್ದೆ. ಆಯ್ತು ಅದು ಅಂದವರಿಗೆ ಯಾರೋ ಹೇಳಿಬಿಟ್ರು, ಈ ಸಂಜೆ ಆಟಕ್ಕೆ ಹೋಗ್ತೇನೆ ಅಂತ. ಹೌದಾ, ನಾನು ಒಪ್ಪಿಕೊಂಡಾಗಿದೆ, ಹೋಗ್ತೇನಪ್ಪ. ನೀನು ಹೋಗಬಾರದು, ನೀನು ಹೋದರೆ ವಾಪಸ್ಸು ಮನೆಗೆ ಬರಬಾರ್ದು, ಆಣೆ ಹಾಕ್ತೇನೆ ಅಂತ. ಗೋಪಾಲಕೃಷ್ಣದ ಆಣೆ ಹಾಕ್ತೇನೆ. ಗೋಪಾಲಕೃಷ್ಣ ಆಣೆ ಹಾಕಿ ಹೇಳಿದ್ರು, ನೀನು ಮನೆಗೆ ಬರಬೇಡ. ಇವತ್ತಿಗೆ ಒಂದು ಕಾಣುತ್ತದೆ ತಂದೆಯವರ ಮಾತು. ಅವರ ಆ ಮಾತು ಹೇಳಿದ ನಂತರ ತಂದೆಯವರಿಗೆ ಮುಖ ತೋರಿಸಲ್ಲ. ನಾನು ಊರು ಬಿಟ್ಟು 43ನೇ ಇಸವಿಯಲ್ಲಿ ಊರು ಬಿಟ್ಟು ಎಲ್ಲಿಗೋ ಹೊರಟೆ. ರೈಲ ಎಲ್ಲಿಗೆ ಅಂತ ನನಗೇ ಗೊತ್ತಿಲ್ಲ. ಹೋದವನು ಯಾರೊಬ್ಬ ಸನ್ಯಾಸಿ, ನಮ್ಮ ಕುಂಬಳೆಯಲ್ಲಿ ಇದ್ದವರು ನಿತ್ಯಾನಂದ ಸ್ವಾಮಿಗಳ ಶಿಷ್ಯ. ಅವರು ಶಿಷ್ಯ ಆ ಮಾತು ಹೇಳಿದರು, ಬಾಬು ನೀನು ಈ ಥರ ನಮ್ಮೊಟ್ಟಿಗೆಲ್ಲ ಬರೋದು ಬೇಡ, ನೀನು ದುಂಬಿದ ನೀನು ಇಲ್ಲಿಂದ ಹತ್ತಿರ ತಿರುಪತಿ ದೇವಸ್ಥಾನಕ್ಕೆ ಹೋಗು, ಶ್ರೀನಿವಾಸ ದೇವರು ನಿನಗೆ ಮಾರ್ಗ ತೋರಿಸ್ತಾರೆ. ಯಥಾರ್ಥ ಹೌದು. ನಾನು ಹೋಗಿ ತಿರುಪತಿ ಯಾತ್ರೆ ಮಾಡಿ ಸ್ವಾಮಿಗೆ ನಮಸ್ಕಾರ ಮಾಡಿ ಹೋದೆ. ಆಗ ಅಷ್ಟೇ ಇಲ್ಲ, ಹೋಗುವುದಕ್ಕೆ ಬರೋದಕ್ಕೆ ತೊಂದರೆ ಇಲ್ಲ. ತಿರುಪತಿ ಯಾತ್ರೆ ಮಾಡಿ ಅಲ್ಲಿಂದ ನಾನು ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಹೋದ ಜಯರಂದ್ರಯ್ಯ ತಮ್ಮ ಒಬ್ಬರು ಬಂದು ಇಲ್ಲಿ ಉಳ್ಕೊಂಡಿದ್ದಾರೆ ಅಂತ ಯಾರ. ಆಗ ಅಣ್ಣನ ಹೆಚ್ಚು ಅಭಿಮಾನ ಇರುವವರು ಒಬ್ಬರು ಬಂದು ನನ್ನನ್ನು ಹುಡುಕೊಂಡು ಬಂದರು, ರಾಮಚಂದ್ರ ಬಳ್ಳಾರು ಅಂತ. ಅವರು ಅವರ ತಂದೆ ಹೀರಿಕೊಂಡಿದ್ದರು, ಮೈಸೂರಲ್ಲಿದ್ದರು. ಅವರು ಬಂದರೆ ನನ್ನನ್ನು ಕರ್ಕೊಂಡು ಹೋಗಿ ನಮ್ಮ ಗುರುಗಳನ್ನು ಪರಿಚಯ ಮಾಡಿ ಗುರುಗಳ ಹತ್ರ ಪಾಠ ಮಾಡಿದರೆ ಎಲ್ಲ ಒಳ್ಳೆಯದಾಗಿದ್ದಾರೆ. ನಾನು ಪಾಠ ಅರ್ಧದಲ್ಲಿ ಬಿಟ್ಟೆ, ನನಗೆ ಒಂದು ಓತ ತೊಂದರೆ, ನಾನು ಅರ್ಧದಲ್ಲಿ ಬಿಟ್ಟೆ. ನೀನು ಕಲಿ, ಚೆನ್ನಾಗಿ ಕಲಿ, ದೇವರು ಒಳ್ಳೇದು ಮಾಡಲಿ. ಅವರು ಒಳ್ಳೆ ಗುರುಗಳು. ತಿಂಗಳಿಗೆ 6 ರೂಪಾಯಿ ಫೀಸ್ ಕೊಡಬೇಕು. ಆದರೆ ಪಾಠ ಭಾರಿ ಸ್ಟ್ರಿಕ್ಟ್. ಒಂದು ಪಾಠ ಮಾಡಿದನ್ನು ಅವರಿಗೆ ಒಪ್ಪಿಸಬೇಕು.
ನಂತರ ಇನ್ನೊಂದು ಪಾಠ ಅವರು ಹೇಳೋ ಮಾತೇ ಇತ್ತು. ನನಗೆ ಒಪ್ಪಿಸು, ಮರಳಿ ಇನ್ನೊಂದು ಪಾಠ ಕೊಡ್ತೇನೆ. ಈ ಒಂದೊಂದೇ ಪಾಠವನ್ನು ಅದಕ್ಕೆ ಕ್ಷಣ, ಲವ, ಕಾಷ್ಟ, ನಿಮಿಷ, ಕಲ, ಚತುರ್ಭಾಗ ಅಂತ. ಈ ಚತುರ್ಭಾಗ ಸಿಸ್ಟಮು ಅವರ ಮೃದಂಗದಲ್ಲಿ ಅತ್ಯಂತ ನಿಯಮಬದ್ಧವಾಗಿರುತ್ತದೆ. ಹೀಗೆ ಎಲ್ಲ ಚತುರ್ಭಾಗ ಸಾಹಿತ್ಯದಲ್ಲಿ ವ್ಯಾಕರಣದ ಪಂಥದ್ದು, ಸಾಹಿತ್ಯ ವ್ಯಾಕರಣ. ಈ ಚತುರ್ಭಾಗ ಮೃದಂಗ ಪಾಠದಲ್ಲಿ ವಿಶೇಷ ಇತ್ತು. ಇದನ್ನು ಮಾಡಿಕೊಂಡು ಬಂದು ಅಲ್ಲಿ ಮೈಸೂರಿನಲ್ಲಿರುವವರು ಇದೇ ಆರಾಧನೆಗಳು, ಗಣೇಶೋತ್ಸವ, ಗೋಕುಲಾಷ್ಟಮಿ, ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಎಲ್ಲವೂ ಸಣ್ಣ ಪುಟ್ಟ ಆಡುವವರ ಜೊತೆ ಎಲ್ಲ ನುಡಿಸಿ ಅಭ್ಯಾಸ ಮಾಡುವ ನಮ್ಮ ಗುರುಗಳೇ ಹೇಳಿದರು. ಎಲ್ಲರ ಜೊತೆ ನುಡಿಸಿ ನನಗೆ ಒಳ್ಳೆಯ ಹೆಸರು ಬಂತು. ಕಡೆಗೆ ಒಬ್ಬರು ಮೈಸೂರಿನಲ್ಲಿ ಕೆಲವು ಮಹಿಳೆಯವರು ಹಾಡಿದಾಗ ನಾನು ನುಡಿಸಿದವರಿಗೆಲ್ಲ ಖುಷಿಯಾಯಿತು. ಆಗಲೇ ಕಾರ್ಯಕ್ರಮ ತುಂಬ ನಡೆಯಿತು. ನಾನು ಮೈಸೂರಿನಲ್ಲಿ ಪ್ರಯಾಣದಲ್ಲಿ ಬಂದಿದ್ದೆ. ಆಗ ಚೌಡಯ್ಯನವರ ಸಹೋದರರೊಬ್ಬರು ಒಳ್ಳೆ ಹಾಡುವರು, ಹಾಡಿಲ್ಲ, ಬರ್ತಾ ಇರಿ ನಮ್ಮ ಮನೆಗೆ, ನಮ್ಮ ಮನೆಯಲ್ಲಿ ಇರಿ, ನನ್ನ ಮನೆ ಕರೆದು. ಆಗ ನಮ್ಮ ಗುರುಗಳು ಒಪ್ಪಿಗೆ ಕೊಟ್ಟರು. ಆಯ್ತಪ್ಪ, ಅಲ್ಲಿ ಇರುವ ಇಲ್ಲಿ ಒಳ್ಳೆ ಹಾಡುವ ಶ್ರೀ ಚೌಡಯ್ಯನವರ ತಮ್ಮ ಟಿ ಪುಟ್ಟಮಯ್ಯ ಅವರನ್ನು ಮಹಿಸಿಕೊಂಡು, ಆಗ ಕೊಳ್ಳೇಗಾಲದಿಂದ ಇನ್ನೊಬ್ಬರು ಪಟೇಲವರು ಹೋದರು. ಇದಕ್ಕೆಲ್ಲ ಕಾರಣವಾಗಿ ನಾನು ಸ್ವಲ್ಪ ಪ್ರಚಾರದಲ್ಲಿದ್ದವನು ಪುನಃ ಮಧುರಿಗೆ ಬಂದೆ. ಬಂದ ಪದ್ಮನಾಭ ಸರದಾರರ ಭೇಟಿಯಾದೆ. ಕೃಷ್ಣಾಪಳ್ಳಿಯಿಂದ ಬಂದು ಅವರು ಒಬ್ಬರೇ ವಿದ್ವಾಂಸರು ನಮ್ಮ ಜಿಲ್ಲೆಯಲ್ಲಿ, ಪಟೇಲ್ನವರು. ಅವರನ್ನು ಭೇಟಿಯಾದೆ. ಅವರು ನನ್ನನ್ನು ಮೃದಂಗ ನುಡಿಸಿಸಿ, ನೀವು ಎಷ್ಟು ವರ್ಷ ಆಯಿತು ಮೈಸೂರಿಗೆ ಹೋಗಿ? ನಾನು ಹೋಗಿ 3 ವರ್ಷ ಆಯಿತು. 3 ವರ್ಷದಲ್ಲಿ ಇಷ್ಟು ಮಟ್ಟಿಗೆ ವಾರಿಸ್ತೀಯ ನೀನು? ಅಲ್ಲಿ ಇಟ್ಟುಕೊಂಡದನ್ನು ತಂದಾಗ ಆಯ್ತಲ್ಲ. ನನಗೆ ತುಂಬ ಖುಷಿ ಆಯಿತು. ಮತ್ತು ಅವರ ಕಡೆಗೆ ಅವರ ಮಕ್ಕಳು, ಅವರ ಶಿಷ್ಯರು, ಅವರ ಜೊತೆ ನುಡಿಸಿ ನಾನು ನಮ್ಮ ಊರಲ್ಲಿ ಪ್ರಚಾರಕ್ಕೆ ಬಂದೆ. ಊರಲ್ಲಿ ಪ್ರಚಾರ ಬಂದು ಮಾಯ್ಪಾಡಿ ರಾಜರಲ್ಲಿ ಹೋಗಿ ಮಾತಾಡಿ, ಇಲ್ಲಿ ಸಹ ರಾಜರ ಸ್ನೇಹ ಬೇಕು. ರಾಜರಲ್ಲಿ ಮಾತಾಡಿದಾಗ ನೀವು ದೇವಸ್ಥಾನದಲ್ಲಿದ್ದವರ ಹತ್ರ ಕೇಳಿ, ಅವರು ಹೇಳಿದಾಗೆ ಮಾಡಿ, ನನ್ನನ್ನು ಕೇಳಬೇಡಿ, ಅಲ್ಲಿ ಮಾಡಬೇಕಾದ್ರೆ ಮಾಡಿ, ಕುಂಬಳೆ ದೇವಸ್ಥಾನದಲ್ಲಿ ಸೇವೆ ಮಾಡಬೇಕು. ಆಗ ಬರ್ತಾ ಎಲ್ಲ ಹೇಳೋದಕ್ಕಿಂತ ನಾನು ಆರಂಭಗೊಂಡದ್ದು ದೀಪಾರಾಧನೆ ಅಂತ ಸಂಜೆಗೆ ಮುಸ್ಸಂಜೆಗೊತ್ತಾಗ್ತದೆ. ಆ ದೀಪಾರಾಧನೆಯಿಂದ ದೇವರು ಹೊರಡುವವರೆಗೂ 9:30 ಗಂಟೆವರೆಗೂ ದೇವಸ್ಥಾನದಲ್ಲಿ ಯಾವುದೇ ಕಾರ್ಯಕ್ರಮ ಇರುವುದಿಲ್ಲ. ಮಾರಾರುಗಳ ಚಂದೆ ತಾಯಂಬು ಕೊಟ್ಟು ಅಂತ ಹೊಡಿತಾ ಇದ್ದರು. ನಾನು ಅದನ್ನು ಬದಲಾಯಿಸಿ ಆ ದೀಪಾರಾಧನೆ ಕಳೆದು ದೇವರು ಹೊರಡೋ ತನಕ ದೇವಸ್ಥಾನದಲ್ಲಿ ಸಂಗೀತ ಕಾರ್ಯಕ್ರಮಗಳನ್ನು ಅಳವಡಿಸಿದೆ. ಎಲ್ಲ ಸಂಗೀತ ಕಾರ್ಯಕ್ರಮ, ನಾಗಸ್ವರದವರಿಗೆ, ಇವರಿಗೆಲ್ಲ ವಾದ್ಯ ನುಡಿಸುವವರಿಗೆಲ್ಲ ಕುಂಬಳೆ ದೇವಸ್ಥಾನದಲ್ಲಿ ಅದೊಂದು ಕಾರ್ಯಕ್ರಮ ಮಾಡಿದೆ. ಪುನಃ ಅದನ್ನು ಬಂದು ಮಧೂರಲ್ಲಿ ಮಾಡಿದೆ. ಈ ಮಧೂರಲ್ಲಿ ಕುಂಬಳೆ ರಾಯರ ಕಡೆಯಲ್ಲಿ ಸಂಗೀತ, ಮಹಾನ್ ಸಂಗೀತಗಾರರೆಲ್ಲ ಬಂದು ಸೇವೆ ಮಾಡುವಂಥ ವ್ಯವಸ್ಥೆ ಹೀಗಾಯಿತು. ನಾನು ತುಂಬ ಜನವನ್ನು ಕೇಳಿಕೊಂಡಾಗೆಲ್ಲ ಕಾಣಿಪುರ ದೇವಸ್ಥಾನಕ್ಕೆ, ಮಧೂರಿಗೆ ಅಂದರೆ ಅಯ್ಯೋ ನನಗೆ ಅವಕಾಶ ಕೊಟ್ಟರೆ ಸಾಕು, ನಾನು ಬರ್ತೇನೆ. ಬರುವವರಿದ್ದರು, ಬಂದು ಸೇವೆ ಮಾಡಿ. ಹೀಗೆ ಅದು ಪ್ರಚಾರ ಆಯಿತು. ಹೀಗೆ ಬರ್ತಾ ನಾವು ಊರಲ್ಲಿ ಎಲ್ಲರಿಗೂ ನಾವು ಎಲ್ಲ ಸಂಸ್ಥೆಗಳು ತೆರೆದು ಮುಚ್ಚಬೇಕಾಯ್ತಾ ಇರ್ತದೆ. ತ್ಯಾಗರಾಜ ಸಂಗೀತ ಸಭಾ, ಲಲಿತ ಕಲಾ ಸದನ, ಇಲ್ಲಿ ಕಾಸರಗೋಡಿನಲ್ಲಿ ಫೀಲ್ಡ್ ತಗೊಂಡು ಬೇಕಾಷ್ಟೆಲ್ಲ ದಾಟಿದ್ದೇನೆ. ಎಷ್ಟು ಬೇಕಾದ್ರೆ ಎಲ್ಲ ದಾಟಿದ್ದೀನಿ. ತಯಾರು ಮಾಡಿದ ಗುಂಪಿನಲ್ಲಿ ಚಿಪ್ಪಾರು ಕೃಷ್ಣ ಬಲ್ಲಾರು ಒಳ್ಳೆಯ ಹೆಸರುವಾಸಿಯಾದರು. ಧರ್ಮಸ್ಥಳ ಮೇಳದಲ್ಲಿ ಹೆಸರುವಾಸಿಯಾದರು. ಒಳ್ಳೊಳ್ಳೆ ಕುಣಿತದವರು, ಅವರ ಚಂಡೆಗೆ, ಅವರ ಮದ್ದಳೆಗೆ ಮೆಚ್ಚಿದವರು ವಿಠಲ ಶಾಸ್ತ್ರಿಗಳು ಎಲ್ಲ, ಅವರೆಲ್ಲ ಒಳ್ಳೊಳ್ಳೆ ನೃತ್ಯಗಾರರೆಲ್ಲ, ಆಟದ ವೇಷಧಾರಿಗಳು, ಗಟ್ಟಿಗರು ಬಂದು ಬಾಬುರಾಯ ಶಿಷ್ಯ ಒಬ್ಬ ಕೃಷ್ಣ ಬಲ್ಲಾಳ ಅಂತ ಎಷ್ಟು ಒಳ್ಳೆ ಕೈ ಇದ್ದಾನೆ. ಎಲ್ಲ ಸಮಯದಲ್ಲಿ ಅವರು ಕಾಲ ಹೋದರು, ತೀರಿ ಹೋದರು. ಹೆಸರುವಾಸಿಯಾಗಿದ್ದರು, ಅವರು ತೀರಿ ಹೋದರು. ಹಾಗಾಗಿ ಮತ್ತೆ ನನಗೆ ಜೊತೆಯಲ್ಲಿ ಒಳ್ಳೆ
ಒಳ್ಳೆ ಅವಕಾಶದ ಜೊತೆಯಲ್ಲಿ ಕೆಲವು ದುರಿತಗಳು ಇತ್ತು, ಅನುಭವಿಸಿದ್ದೀನಿ, ಮಾಡ್ಕೊಂಡು ಬಂದೆ. ಇಷ್ಟು ಮಾಡಿ ಸಂಸಾರ ಜೀವನ ಬೇಕು ಅಂತ ಆಸೆಯಿಂದ ಇಲ್ಲಿ ಕಾಸರಗೋಡು ನನ್ನ ಹೆಂಡತಿ ಆಶ್ರಯ ತಗೊಂಡು ನಾನು ಕಾಸರಗೋಡಲ್ಲಿ ನಿತ್ಯ ನನ್ನ ಅಣ್ಣ ತಮ್ಮರು ಎಲ್ಲರೂ ಕಾಲವಾದರು. ಅವರ ಮಕ್ಕಳೆಲ್ಲ ಇದ್ದಾರೆ, ಅಣ್ಣ ತಮ್ಮರ ಮಕ್ಕಳು ಸಂಸಾರ ಇದ್ದಾರೆ, ಎಲ್ಲರ ಕಾಲವಾದರು. ಆದರೆ ನಾನೊಬ್ಬ ಈ 9 ಜನರಲ್ಲಿ ನಾನೊಬ್ಬ ಉಳ್ಕೊಂಡಿದ್ದೀನಿ. ದೇವರ ಆಯುಷ್ಯ ಕೊಟ್ಟಿದ್ದಾರೆ. ನಾನು ದೇವರ ಹತ್ರ ಒಂದು ಕೇಳ್ತೇನೆ, ಗೋಪಾಲಕೃಷ್ಣ ದೇವರನ್ನು ಕೇಳಿದ್ರೆ ನಾನು, ನೀ ಆಯುಷ್ಯ ಕೊಟ್ಟಿದ್ದೆ, ಆರೋಗ್ಯ ಕೊಡು. ಆಯುಷ್ಯ ಕೊಟ್ಟು ನಾನು ಏನು ಮಾಡಲಿ ದಿವಸ ದುಡ್ರಿ, ಆರೋಗ್ಯ ಕೊಡು. ಭಗವಂತನ ಆರೋಗ್ಯ, ನಿಜವಾಗಿ ಆರೋಗ್ಯ ಉಂಟು. ಈಗಲೂ ಇನ್ನು ಎಷ್ಟು ದಿವಸಕ್ಕೆ ಬೇಕಾಗ್ತದೆ. ವರ್ಷಕ್ಕೊಂದು ದಿವಸ ಒಂದು ಪೂಜೆ ಮಾಡ್ತಾ ವ್ರತ ಇಟ್ಕೊಂಡೆ, ಸ್ವರ್ಣಾಲಂಕಾರ ಪೂಜೆ. ಅದು ನಾಡಿದ್ದು ಸೋಮವಾರ ದಿವಸ ಆಗ್ತದೆ, ನಾಳೆ ದಿವಸ ಸೋಮವಾರ ದಿವಸ ಆ ಮಧ್ಯಾಹ್ನ ಪೂಜೆ, ಸ್ವರ್ಣಾಲಂಕಾರ. ಊಟದ ವ್ಯವಸ್ಥೆ ಮಕ್ಕಳ ಹತ್ರ ಹೇಳಿದೆ, ನೀವು ಹೇಗೆ ಬೇಕು ಅದು ಮಾಡಿಕೊಳ್ಳಿ ಅಂತ. ಹಾಗೆ ಅದು ಮಕ್ಕಳಿಗೆಲ್ಲ ಇಷ್ಟನ್ನು ಮಾಡಿ, ಇದು ಮಳೆಗಾಲ ಸ್ವಲ್ಪ ನಮಗೆ ಚಂದದಲ್ಲಿ ಆಗಬೇಕು ಅಂತ ದೇವರನ್ನ ಧ್ಯಾನಿಸ್ತಾ ಕೂತಿದ್ದೆ. ಅಷ್ಟೊತ್ತಿಗೆ ತಾವು ಬಂದ್ರಿ. ನಾನು ನಿರೀಕ್ಷೆ ಅಲ್ಲ, ಅನಿರೀಕ್ಷಿತವಾಗಿ ತಾವು ಬಂದಿದ್ದೀನಿ. ಈಗ ನಾನು ಅದಕ್ಕಾಗಿ ಚಿಂತನೆ ಮಾಡಿಲ್ಲ. ನನ್ನ ಜೀವನದಲ್ಲಿ ಅಷ್ಟು ವಿಷಯವನ್ನು ನಾನು ಹೇಳಿ, ಕುಂಬಳೆಯಲ್ಲಿ ಬೆಳವಣಿಗೆಯಾಗಿ ಬಂತಂದರೆ ಪೂರ್ವಕಾಲದಲ್ಲಿ ರಾಜರ ಆಶ್ರಯ ಇತ್ತು. ಮಾಯ್ಪಾಡಿ ರಾಜರು, ಮಾಯ್ಪಾಡಿ ಆಳಿಗೆ ಕುಂಬಳೆ ಸೀಮೆ ಅಂತ ಇತ್ತು. ಅಡೂರು, ಮಧೂರು, ಕಾವು, ಕಂಬ, ಈ 4 ಸೀಮೆಯ ದೇವಸ್ಥಾನಗಳು ಮಾಯ್ಪಾಡಿಯ ಆಧಿಪತ್ಯದಲ್ಲಿ 16 ದೇವಸ್ಥಾನ ಇದಂತೆ. ಹಾಗೆ ಕುಂಬಳೆ ಸೀಮೆ ಅಂತ ಒಂದು ಕಾಲದಲ್ಲಿ ಇದ್ದದ್ದು. ರಾಜರು, ಐದಳಿ ಕಾಲದಲ್ಲಿ ರಾಜರು ಎಲ್ಲ ತ್ಯಾಗ ಮಾಡಿ ಮರೆಯಲ್ಲಿರಬೇಕಾಗಿತ್ತು. ರಾಜರಿಗೆ ಕಷ್ಟ ಆಯಿತು, ಕುಂಬಳೆಯಲ್ಲಿ ಆಡೋದಕ್ಕೆ ಕಷ್ಟ ಆಯಿತು. ಹಾಗೆ ಅದು ಏನೇನಾಗಿ ನನ್ನ ಅನುಭವಕ್ಕೆ ಬರುವಾಗ ಬ್ರಿಟಿಷರ ಕಾಲ, ಬ್ರಿಟಿಷರ ಎಮರ್ಜೆನ್ಸಿ, 2ನೇ ಮಹಾಯುದ್ಧ ನಮಗೆ ತುಂಬ ಕಷ್ಟ ಕಾಲ ನನಗೆ. ಆಗ ನಾನು ಅಭ್ಯಾಸ ಮಾಡಿದ್ದನ್ನು ಅಲ್ಲಿ ಭಜನೆಗೆ ಮತ್ತೊಂದು ಕಡೆಗೆ ಹಚ್ಚಿ ಇಷ್ಟು ಮಾತನ್ನು ತಮ್ಮ ಮುಂದೆ ಹೇಳಿಕೊಂಡೆ. ಇನ್ನು ಯಾವುದೋ ವಿಷಯಗಳೆಲ್ಲ ಹೇಳೋದಕ್ಕೆ ಅಷ್ಟು ನೆನಪಿಗೆ ಬರುವುದಿಲ್ಲ. ಕೆಲವೆಲ್ಲ ಮರೆಯಿತು. ಈಗ ಕಿವಿಗೆ ಕೇಳುವುದು ಕಡಿಮೆ ಆಗಿದೆ, ನೆನಪು ಕಡಿಮೆ ಆಗಿದೆ, ಎಲ್ಲವೂ ಕಡಿಮೆ. ಆದರೆ ಆರೋಗ್ಯ ಕೊಟ್ಟಿದ್ದಾನೆ ಭಗವಂತ. ನಾಳೆ ಹೋಗಿ ಅವನ ಅಲಂಕಾರ ಪೂಜೆ ಮಾಡಿಸಿ ನಮ್ಮ ಮಿತ್ರರನ್ನೆಲ್ಲ ಭೇಟಿಯಾಗುವುದು ದಿನ ಇದೆ. ಅದನ್ನು ತಮ್ಮ ಹೇಳಿಕೊಂಡೆ ಬಂದದಷ್ಟು. ಈಗ ತಮ್ಮ 103ನೇ ವರ್ಷ ನಾಡಿದ್ದು. ನನ್ನ 103ನೇ ವರ್ಷದ ಹುಟ್ಟುಹಬ್ಬವನ್ನು ಮಾಡ್ತಾ ಇದ್ದೇನೆ. ಭಗವಂತನ ದರ್ಶನ ಮಾಡಿ ಮನೆಯಲ್ಲಿ ಬಂದು ಕೂತ್ಕೊಳ್ತೇನೆ. ಮುಂದೆ ಏನಾಗುತ್ತೆ ಅಂತ ದೇವರಿಗೆ ಗೊತ್ತು, ನನ್ನ ಕೈಯಲ್ಲಿ ಇಲ್ಲ. ಯಾವ ಮುಹೂರ್ತದಲ್ಲಿ ಕರೀತಾನೆ ನಮ್ಮನ್ನ ಅಂತ. ಅಷ್ಟು ನಮ್ಮ ಮಿತ್ರರೇ ಕೇಳಿದ್ದದಕ್ಕೆ ಇಷ್ಟು ವಿಷಯ ನಾನು ಹೇಳಿಕೊಂಡೆ. ನನ್ನ ಬಗ್ಗೆ ತಪ್ಪು ಒಪ್ಪುಗಳನ್ನು ತಿಳ್ಕೊಂಡು ಮಟ್ಟಿಗೆ ನನಗೆ ಒಳ್ಳೆಯ ಅನುಭವ. ಮತ್ತು ಅವರ ಬದಲಿಗೆ ನಾನು ಹೋಗಿ ಮೇಳದಲ್ಲಿ ಬಾರಿಸಿದ್ದೇನೆ. ಆಟದವರಿಗೆ, ಕುಣಿತದವರಿಗೆಲ್ಲ ತುಂಬ ಇಷ್ಟ ನನ್ನ ಹತ್ರ. ನಾನು ಯಕ್ಷಗಾನ ಬಾರಿಸೋ ರೀತಿಯನ್ನು ನಾನು ಬದಲಾಯಿಸಿದ್ದೇನೆ. ಆ ಕೃಷ್ಣ ಬಲ್ಲಾರಿಗೆ ಪಾಠ ಮಾಡಿದ ಆ ನಂತರ ನಾನು ಯಕ್ಷಗಾನದಲ್ಲಿ ನೃತ್ಯಕ್ಕೆ ಬೇಕಾಗಿ ಬಾರಿಸಬೇಕಾದ ವಿಧಾನ ಹೀಗೆ ಅಂತ ತೋರಿಸಿಕೊಟ್ಟಿದ್ದೀನಿ. ಅದು ನನ್ನಿಂದ ಬದಲಾವಣೆ ಆಗಿದೆ ಯಕ್ಷಗಾನಕ್ಕೆ. ಇಲ್ಲದಿದ್ದರೆ ಅದರ ಮೊದಲು ಬಾರಿಸಿದವರು ಕುಣಿತಕ್ಕೆ ಏನು ಪ್ರಯೋಜನ ಇರಲಿಲ್ಲ. ಆಡುವಾಗ ಅವರು ನಾಜೂಕಾಗಿ ಬಾರಿಸ್ತಾ ಇದ್ದರು, ಅದು ತಪ್ಪಾಗಿತ್ತು. ಕುಣಿತಕ್ಕೆ ಪ್ರಯೋಜನ ಆಗ್ತಾ ಇರಲಿಲ್ಲ. ಕುಣಿತಕ್ಕೆ ಪ್ರಯೋಜನ ಆಯಿತು. ಕಟೀಲು ಮೇಳದವರೆಲ್ಲ ಬಂದು ನನ್ನನ್ನು ಕೂರಿಸಿಕೊಂಡು, ಚಂದು ಅಂತ ವೇಷಧಾರಿ ಅವರೆಲ್ಲ ಕೂರಿಸಿ ನನ್ನ ಕೈಯಿಂದ ಬಾರಿಸಿ. ನಾನು ಮೈಸೂರಲ್ಲಿ ಭರತನಾಟ್ಯ, ಓರಿಯೆಂಟಲ್ ಡ್ಯಾನ್ಸಿಗೆ
ಬಾರಿಸಿ ನನಗೆ ಎಕ್ಸ್ಪೀರಿಯನ್ಸ್ ಇತ್ತು. ಆ ಅನುಭವವನ್ನು ನಾನು ಯಕ್ಷಗಾನಕ್ಕೆ ತಂದು ಒದಗಿಸಿಕೊಟ್ಟೆ. ಕುಣಿತದವರಿಗೆ ಕಿವಿಗೆ ಕೇಳುವ ಹಾಗೆ ಇರಬೇಕು. ಅವರಿಗೆ ಕೇಳುವ ಹಾಗೆ ನಾವು ಕೂತವರು ಅದನ್ನು ಗಟ್ಟಿಯಾಗಿ ಬಾರಿಸಬೇಕು ಅಂತ ಶಿವಾಜಿ ತೋರಿಸಿ. ಇಲ್ಲಿಬ್ಬರು ಉಡುಪಿಯಿಂದ ಬಂದವರು ಕರಗಟ್ಟರು. ನನ್ನನ್ನು ಕೆಲವು ಪ್ರಶ್ನೆ ಮಾಡಿದಾಗ ನಾನು ಈ ಮಾತನ್ನು ಹೇಳಿದೆ. ಮಹಾಬಲರಾವ್ ಅಂತ ಒಳ್ಳೆ ಆಸನ ಮೇಳಕ್ಕೆ ಹೋಗ್ತಾ ಇದ್ದರು. ಜನರಲ್ಲಿ ಮೇಳಕ್ಕೆ ಹೋಗುವಾಗ ಅವರ ಬದಲಿಗೆ ಹೋಗ್ತಾ ಇದ್ದೆ ನಾನು ಕೆಲವು ದಿವಸ. ಅವರ ವಿಶ್ರಾಂತಿಗೋಸ್ಕರ ಒಂದು ವಾರ ಹೋಗು ಅಂತ ನನ್ನನ್ನು ಕಳಿಸ್ತಾ ಇದ್ರು. ನನಗೆ ಯಕ್ಷಗಾನದವರೆಗೆ ನೀನೇ ಇರಬೇಕು ಅಂತ ಪ್ರಸಿದ್ಧ ಮ್ಯಾನೇಜ್ಮೆಂಟ್ನವರು ವಿಠ್ಠಲ ಶೆಟ್ಟರು, ಕೊರಗ ಶೆಟ್ಟರು ಅವರ ತಂದೆ ನನ್ನ ಒತ್ತಾಯ ಮಾಡಿದರು ಮೇಳದಲ್ಲಿ ಇರು ಅಂತ. ಅದು ನನ್ನಿಂದ ಆಗಲಿಲ್ಲ. ನನ್ನ ಆರೋಗ್ಯ ಸ್ಥಿತಿ ಹಾಳಾಗಿರ್ತದೆ. ರಾತ್ರಿ ಕೂತ್ಕೊಂಡು ಹಗಲೊತ್ತು ನಿದ್ರೆ ಮಾಡೋದು ನನ್ನಿಂದ ಆಗಲಿಲ್ಲ. ಅದು ನನಗೆ ಬೇಡ ಅಂತ ನಾನು ಬಿಟ್ಟುಬಿಟ್ಟೆ. ಅದು ಬೇಡ, ಅದು ಜೀವನದಲ್ಲಿ ಕಷ್ಟ. ಈ ರಾತ್ರಿ ಎಲ್ಲ ಬೆಳಗಾದವರೆಗೆ ಬಾರಿಸಿ. ಅದರಲ್ಲಿ ಅಣ್ಣನ ಮೇಲೆ ಒಂದು ಅಪವಾದ ಬಿತ್ತು. ಅವರು ಯಾರೋ ಅವನು ಕುಣಿಯುವಾಗ ಇವರು ನನಗೆ ಸ್ವಲ್ಪ ವಿಶ್ರಾಂತಿ ಕೊಡಿ ಅಂತ ಅವರು ಹೋಗಲಿಲ್ಲ ಅಂತ ಒಬ್ಬ ನೃತ್ಯಗಾರ ದೂರಿ ಹೇಳಿದ ಕೊರಗ ಶೆಟ್ಟರ ಹತ್ರ. ಅವರು ಹಾಗೆ ಮೇಳ ಅವರು ಬಿಡಬೇಕಾಯಿತು. ನಾನು ಅವರಿಬ್ಬರು ಒಂದೇ ದಿವಸ ಮೇಳ ಬಿಟ್ಟು ಬಂದು. ಹಾಗೆ ಮತ್ತೆ ಅವರಿಗೆ ಮಕ್ಕಳೆಲ್ಲ ದೊಡ್ಡವರಾದರು. ಅವರು ಇದನ್ನು ಯಕ್ಷಗಾನ ಬಿಟ್ಟು ಮನೆಯಲ್ಲಿ ವಿಶ್ರಾಂತಿ ಆದರು. ನಾನು ಮಾತ್ರ ಶಾಸ್ತ್ರೀಯ ಕಲಿತದರಿಂದ ನನಗೆ ಅದನ್ನು ತರ್ಕವಾಗಿ ಕಲಿತಿದ್ದೆ. ನಾನು ಶಾಸ್ತ್ರೀಯದ ಬಗ್ಗೆ ಇಲ್ಲಿ ಶೇಣಿ ಗೋಪಾಲಕೃಷ್ಣ ಭಟ್ರು ಇವರೆಲ್ಲ ವಿಮರ್ಶೆ ಮಾಡುವುದನ್ನು ನೋಡಿ ನನಗೆ ಮತ್ತು ತರ್ಕವಿತ್ತು. ನಾವು 2 ಅಕ್ಷರ ಇತರರಿಗೆ ಹೇಳಿಕೊಡುವ ಸ್ಥಾನದಲ್ಲಿ ಇರಬೇಕು, ಎಲ್ಲರ ಹತ್ರ ಕೇಳಲಿಕ್ಕೆ ಹೋಗುವ ಸ್ಥಾನದ ಅಂತ. ನನ್ನದಂತೆಲ್ಲ ಕೆಲವೆಲ್ಲ ಜೀವನದಲ್ಲಿ ತರ್ಕಗಳುಂಟು. ನಾನು ಆ ತರ್ಕವನ್ನು ಸಾಧಿಸಿಕೊಂಡು ಹೋದೆ. ಇಲ್ಲದಿದ್ದರೆ ನಮಗೆ ನಮ್ಮ ಜಾತಿಯಲ್ಲಿ ಇದು ಒಪ್ಪುವ ವಿಷಯ ಅಲ್ಲ. ಜಾತಿ ನಮ್ಮ ಬಂಟ ಜಾತಿಗೆ ಹೇಳಿದ್ದೂ ಅಲ್ಲ. ನಾವು ಕೃಷಿಯಲ್ಲಿ ನಮ್ಮ ತಂದೆಯವರು ತುಂಬ ಹೆಸರುವಾಸಿಯಾಗಿತ್ತು. ಇಷ್ಟು ವಿಷಯ. ನಾವು ಕೃಷಿಕರು. ಪಾರ್ಟ್ ಟೈಮು ಮಾರ್ಕ್ಸ್ ಆಗಿದ್ದೆ. ಆಗ ಅಲ್ಲಿ ಮಾರ್ಕ್ಸ್ಗಳೆಲ್ಲ ಸೇರಿಕೊಂಡು ಯಕ್ಷಗಾನದ ಪದ್ಯ ಹೇಳಿದ್ದೆ. ಆಗ ಸೇತು ಬಂಧನದ ಒಂದು 2 ಪದ್ಯಗಳು ನಾನು ಬಾಯಿಪಾಠ ಮಾಡಿದ್ದೆ. ನಾನು ಯಕ್ಷಗಾನ ಕೆಲವೆಲ್ಲ ಅಭ್ಯಾಸನಾಗಿ ಮಾಡಿಬಿಡಿದ. ಅದನ್ನು ಓದಿ ಯಕ್ಷಗಾನದ ಮೂಲಕ ನನಗೆ ಕನ್ನಡ ಪಾಠ. ಆದರೂ ನಾನು ಓದುವುದಷ್ಟು ಕೈಯಲ್ಲಿ ಬರೆಯುವುದರಲ್ಲಿ ನಾನು ಅಷ್ಟು ಶುದ್ಧವಾಗಿಲ್ಲ. ಯಕ್ಷಗಾನದ್ದು ಒಂದು ಸ್ವಲ್ಪ ತುಣುಕು ಹೇಳಿದೆ. ತನಯಾರು ಕೇಳಿ ರಾಘವನ ಕೈಯಲ್ಲಿ ಚೂಡಾಮಣಿ ಎನ್ನುಕೊಂಡು ದುಃಖಿಸುತ್ತ. ಅದು ಆಂಜನೇಯ ಚೂಡಾಮಣಿ ಸೀತೆಯಿಂದ ತಂದು ರಾಮನ ಕೈಯಲ್ಲಿ ಕೊಟ್ಟಾಗ ರಾಮ ಅದನ್ನಿಟ್ಟುಕೊಂಡು ಅಲ್ಲಿದ್ದು ಶುರು ಮಾಡ್ತಾರೆ ಸೇತು ಬಂಧನ ಅಂತ. ಚೂಡಾಮಣಿಯ ಕೊಂಡು ದುಃಖಿಸುತ್ತ ಕೈಯಲ್ಲಿಟ್ಟುಕೊಂಡು ರಾಮ ಹೇಳ್ತಾನೆ, ಅತಿಶಯದ ಸಾಗರದ ಮತನದಲ್ಲಿ ಜನಿಸಿ ಸುರಪತಿಯಿಂದ ಬಂತು ಮಣೆ ಜನಕ ಭೂವರಗೆ. ಮಗಳ ವೈವಾಹದಲ್ಲಿ ವರ್ಷ ಆಯಿತನ್ನೊಡನೆ ರಾಮ ಹೇಳೋದು, ಜನಕರಾಯನ ಮಗಳನ್ನು ಮದುವೆಯಾಗ ಆ ಚೂಡಮಣಿ ನನ್ನ ಕೈಗೆ ಬಂತು. ವರ್ಷವಾಯಿತು ತೆಗೆದುದಲ್ಲ ಮೋಹದಲ್ಲಿ ಕೊಟ್ಟೆನ ಸತಿಗೆ. ಆಗಲೇ ಅದನ್ನು ಬಡವಳಿಯಾಗಿ ಸೀತೆ ನೀನು ಇಟ್ಕೊಂಡು ಬಂತು. ಅವಳು ಈ ಲಂಕೆಯಲ್ಲಿ ಏನು ಬಾಯದೊಳಿದರ ಉಳಿಸಿಕೊಂಡಳು ಕಾಣೆ. ಯಾಕಂತಲ್ಲ ಮಾನಿನಿ. ಹೌದೌದು, ಇವಳು ಲೋಕದಲ್ಲಿ ಮಾನಿನಿ ಹೌದು. ಇದನ್ನು ಉಳಿಸಿಕೊಂಡವಳು ಲಂಕೆಯಲ್ಲಿ ಅಶೋಕನಲ್ಲಿ ಕೂತ್ಕೊಂಡು ಇದನ್ನು ಯಾಕೆ ಉಳಿಸಿಕೊಂಡಿದ್ದಲ್ಲ ಗೊತ್ತಿಲ್ಲ. ಆಶ್ಚರ್ಯವಾಗ್ತಿದೆ.
ಅಂತ ಹೇಳ್ಕೊಂಡು ರಾಮ ಸೀತೆಯನ್ನು ಕೊಂಡಾಡ್ತಾನೆ. ಆಗ ಆ, ಎಂದಿಗಾದರೂ ಸತಿಯ ಭೋಗಿಸುವ ಫಲವಿದ್ದ ಅಂದು ಪರಿಯಂತ ತೆಗೆದಿರಿಸು ನೀ ತಮ್ಮ. ಆ ಚೂಡಮಣಿಯನ್ನು ಲಕ್ಷ್ಮಣನ ಕೈಯಲ್ಲಿ ಇಟ್ಟುಕೊಪ್ಪ. ಅವಳನ್ನು ಯಾವಾಗ ನಾನು ಮುಖ ಕಾಣಿಸ್ತೀನೋ ಅಂದಿಗೆ ನೀನು ಕೊಟ್ಟರೆ ಸಾಕು ಅಂತ ಹೇಳ್ಕೊಂಡು ಆ ಚೂಡಮಣಿಯನ್ನು ಲಕ್ಷ್ಮಣ ಕೆಟ್ಟರು. ಅಷ್ಟಾಗುವಾಗ ಆಂಜನೇಯ ಕರೆದು ಹನುಮಂತ ನಮಗಾಗಿ ಮರುತಸುತ ನಮಗಾಗಿ ಮಾಡಿರತಿ ಸಾಹಸಕ್ಕೆ ಲಂಕೆಗೆ ಹೋಗಿ ಬಂದು ಅದನ್ನು ತಂದು ಕೊಟ್ಟೆ. ನಮಗಾಗಿ ಅವ ಎಷ್ಟೋ ದುಡಿದಿದ್ದಾನೆ. ಬರುವ ಬ್ರಹ್ಮ ಬ್ರಹ್ಮಪಟ್ಟದ ಭಾಗ್ಯ ಹನುಮಂತಗಿಂದು. ಇನ್ನು ಮುಂದೆ ಕಲಿಯುಗದಲ್ಲಿ ಬ್ರಹ್ಮಪಟ್ಟ ಎಂಬುದಿದ್ರೆ ಆ ಬ್ರಹ್ಮನಿಗೆ ಇರುವಂಥ ಸಕಲ ಚೈತನ್ಯವು ಹನುಮಂತನಿಗೆ ಬರಲಿ ಅಂತ ಹೇಳ್ಕೊಂಡು ಹನುಮಂತನಿಗೆ ಪಟ್ಟಗಟ್ಟೆ. ಹನುಮನ ಸುರ ಅವನಿಗೆ ಮರುತನಂದನಗಾಯಿದ ಅದನ ಸಂಪದವೆಂದು ಸುರಪಾಲ ಮುಂತಾದ ಸುರರೆಲ್ಲ ಜಯವೆನುತ ಸುರಿದರಂಬರದಿ ಪೂಮಳೆಯ ದೇವದೊಂದು ಬಿಮಳಗಿದ ಆಕಾಶದಿ. ಇದು ಯಕ್ಷಗಾನದ ಒಂದು ತುಣುಕು. ರಾಮ ಕೂತ್ಕೊಂಡು ಸಮುದ್ರದ ಎಡದಲ್ಲಿ ಮಾತಾಡಿದ್ದನ್ನ ಇವರು ವಾಲ್ಮೀಕಿಗಳು ಮಕ್ಕಳಿಗೆ ಇದನ್ನು ಹೇಳ್ತಿದ್ರು. ಹಾಗೆ ತನಯರು ಕೇಳಿ ರಾಮನು ಹೀಗೆಲ್ಲ ತನಯರು ಕೇಳಿ ವಾಲ್ಮೀಕಿ ಕುಶಲವರಿಗೆ ಹೇಳೋದನ್ನ ಈ ಯಕ್ಷಗಾನದಲ್ಲಿ ಎಲ್ಲೆಲ್ಲೆಲ್ಲೆಲ್ಲೆಲ್ಲಿ ಬರ್ತದೆ. ಹೀಗೆ ಯಕ್ಷಗಾನದ ರಚನೆಯಿಂದ ಎಷ್ಟೋ ಜನಕೋಟಿ ಜೀವನ ಮಾಡಿದ್ದಾರೆ, ಜೀವನ ಮಾಡುತ್ತಲೂ ಇದ್ದಾರೆ, ಈಗಲೂ ಮಾಡ್ತಾರೆ. ಹಾಗೆ ಯಕ್ಷಗಾನವನ್ನುವ ಮಾಧ್ಯಮ, ಇನ್ನು ನೃತ್ಯ ಮಾಧ್ಯಮಗಳು ಸುಮಾರಿದೆ. ನೃತ್ಯ ಕಥಕಳಿ ಇದೆ, ನೃತ್ಯ ನಾಟಕ ಇದೆ. ನೃತ್ಯ ನಾಟಕದಲ್ಲಿ ನಾನು ಬಾರಿಸಿದ್ದೇನೆ, ಕಥಕಳಿ ಮಾಡಿಸಿದೆ. ಕಥಕಳಿ ಕನ್ನಡದನ್ನ ಪಂಚವಟಿಯ ಪದ್ಯವನ್ನು ಕರದೋಷನ ಕರಾಸ್ರವತೆ ಅಂತ ನಾವು ಉಡುಪಿಯಲ್ಲಿ ಮಲಯಾಳಿಗಳಿಂದ ಕಥಕಳಿ ಮಾಡಿಸಿದ್ದೀನಿ. ಅದರಲ್ಲಿ ಆಸಕ್ತಿ. ಕಡನಲ್ಲೂರು ರಾಜ ಇಲ್ಲಿ ಪ್ರೊಫೆಸರ್ ಆಗಿದ್ದರು. ಅವರಿಗೆ ಇದನ್ನು ಕೇಳುವಾಗ ನನ್ನನ್ನು ಅವರು ಆ ಥರ ಉಪಯೋಗಿಸಿಕೊಂಡರು. ಬಾಬರೇ ನಮಗೆ ಸಹಾಯ ಮಾಡಿ ನಾವು ಅದನ್ನು ಕನ್ನಡಕ್ಕೆ ಮಲಯಾಳಕ್ಕೆ ಭಾಷಾಂತರ ಮಾಡಿ ಆಡಬೇಕು. ಉಡುಪಿಯಲ್ಲಿ ಅದನ್ನು ಮಾಡಿ ಕರಾವಳಿ ವಲಯ ಅತ್ಯಂತ ಒಳ್ಳೆಯದಾಗಿತ್ತು, ಭಾಳ ಒಳ್ಳೆಯದಾಗಿತ್ತು. ಆದರೆ ಒಂದೇ ಆಟ, ಅದಕ್ಕೆ ಬೇಕಾದ ಸಂಭಾವನೆ ಕೊಟ್ಟು ಪೂರೈಸೋದಿಲ್ಲ ಅಂತ ಅದನ್ನು ಕೈ ಬಿಟ್ಟೆ ನಾನು. ಆಗಲಿಲ್ಲ. ಮಲಯಾಳಿಗಳಿಗೆ ಸಂಭಾವನೆ ಕೊಟ್ಟು ನಮ್ಮಿಂದ ಆಗಲಿಲ್ಲ. ಹಾಗಾಗಿ ಬೇರೆ ಬೇರೆ ನೃತ್ಯ ವಿಭಾಗ ಮೈಸೂರಿನಲ್ಲಿರುವಾಗ ಬೇರೆ ಬೇರೆ ದೇಶೀಯ ನೃತ್ಯಗಳು, ಭರತನಾಟ್ಯ ಎಂಬುದು ತಮಿಳುನಾಡಿನ ಪ್ರಧಾನ. ಅದರಲ್ಲಿ ಮೃದಂಗದ ವೈವಿಧ್ಯ ತುಂಬ ಉಂಟು. ಜೊತೆಗಳು, ಆಡುವ ಜೊತೆಗಳಂತ ಆ ಭರತನಾಟ್ಯದಲ್ಲಿ ಭರತನಾಟ್ಯದಲ್ಲಿದೆ. ಹಾಗೆಯೇ ತೆಲುಗಿನವರದು ಇನ್ನೊಂದು ಹೆಸರು ತೆಲುಗಿನವರದಿದೆ. ಈ ತೆಲುಗಿನಲ್ಲಿ, ತಮಿಳಿನಲ್ಲಿ ಇರುವ ದೇಶೀಯ ಪದ್ಧತಿನ ನಾವು ಅಭ್ಯಾಸ ಮಾಡಿ ಮೈಸೂರಿನಲ್ಲಿ ತುಂಬ ಇದು ಮಾಡಿ, ಅದು ಅಲ್ಲಿನ ದೇಶೀಯ ಪದ್ಧತಿಗಳು. ಅದು ತಮಿಳುನಾಡಿನಲ್ಲಿ ಭರತನಾಟ್ಯ. ಹೀಗೆ ನಾನು ಮೈಸೂರಲ್ಲಿದ್ದಾಗ ಅದಕ್ಕೆಲ್ಲ ಹೋಗಬೇಕಾಗಿತ್ತು. ಬೇರೆ ಬೇರೆ ದೇಶೀಯ ಪದ್ಧತಿಗಳಿಗೆ ನಾವು ಅನ್ಸತ್ತೆ. ಭರತನಾಟ್ಯಕ್ಕೆ ಹೋದರೆ ಸಾಲದು, ಒಂದು ನೃತ್ಯ ನಾಟಕ ಒಂದು 4 ಗಂಟೆಗಳ ನೃತ್ಯ ಇದ್ದರೆ ಬೇರೆ ಬೇರೆ ವಿವಿಧ ನೃತ್ಯಗಳು ಅವರು ಪ್ರದರ್ಶನ ಕೊಡ್ತಾರೆ. ಅವರು ಬೇರೆ ಬೇರೆ ಅಭ್ಯಾಸ ಮಾಡಿರ್ತಾರೆ. ಹೀಗೆ ನಮಗೆ ತುಂಬ ಖುಷಿಯದು. ಕಡೆಗೆ ಆಂಧ್ರದವರದು ಖುಷಿಯಾಯಿತು. ರಾವಣ ಮಾತಾಡಿ ನಲ್ಲಿರಬೇಡ ಅಂತ ಹೊರಗಟ್ಟಿದಾಗ ಅವ ತನ್ನ ತಾಯಿಯೊಡನೆ ಹೋಗಿ ಹೇಳ್ತಾನೆ ಕೈಕಸೆಟ್ಟ. ಆಗ ಕೈಕಸೆ ಬಂದು ರಾವಣನಿಗೆ ಬುದ್ಧಿ ಮಾತು ಹೇಳುವಂಥದ್ದು ಒಂದು ಪದ್ಯ.
ಕಂದ ನಿನಗೆ ಕುಟಿಲತನಗಳು ಬಂದುದೇಕೆ ರಾಮನ ಬಂದುದೇಕೆ ಸೀತೆಯ ರಾಮನಿಗೊಪ್ಪಿ ಆ ಸ್ನೇಹದಲ್ಲಿ ಬಾಳು ನೀವಿಬ್ಬರು ಅಣ್ಣ ತಮ್ಮಂದಿರು ಅಂತ ಹೇಳೋ ಕೆಲವು ಪದ್ಯಗಳು. ನಾನು ಅದನ್ನು ಬಾಯಿಪಾಠ ಯಕ್ಷಗಾನಲ್ಲಿ ಭಗವತಿಗೆ ಮಾಡಿದ್ದೇನೆ. ಕೆಲವು ವರ್ಷ ಬಾಯಿಪಾಠ ಇಟ್ಟುಕೊಳ್ಳಿಲ್ಲ ಸ್ವಾಮಿ, ಕೆಲವು ಪ್ರಸಂಗಗಳಲ್ಲಿ ಇಟ್ಕೊಳ್ತಿದ್ದೆ. ಅದು ಸುಲಭದ ಕೆಲಸ ಸಾಹಿತ್ಯವನ್ನು ಬಾಯಿಪಾಠ ಅದರಲ್ಲಿ ಕೂತ್ಕೊಂಡು ಅಹಂಕಾರದ ಮಾತುಗಳಾಡ್ತಾನೆ ದೇವೇಂದ್ರ ಅಂತ ಮುದ್ದನರ ಕವಿಯಲ್ಲಿ ಒಂದು ಭಾಗ ಇದೆ. ಏನನ್ನು ಕರೆ ಗುರುವರಿಯ ಕೇಳಲ್ಲ ಮಾತ ನಿನ್ನ ಅರುವುದಲ್ಲ ಪ್ರಖ್ಯಾತ, ನಿಮ್ಮ ಅರುವುದಲ್ಲ ಪ್ರಖ್ಯಾತ, ಹರಿಹರ ಸರಜರ ಕರುಣಾದಿ ನಮಗಿನ್ನು ನಮಗಿನ್ನು ದುರುಳರ ಭಯವೆಲ್ಲಿ ದೊರಕಿತು ಸೌಖ್ಯವು ಗುರುವರಿಯ ಕೇಳೆನ್ನ ಮಾತ, ದುರುಳರ ಭಯವೆಲ್ಲ ದೊರಕಿತು ಸೌಖ್ಯ. ಇದು ಮುದ್ದಣನ ಕವಿತೆಯ ಶೈಲಿ. ಅವರು ದೇವೇಂದ್ರ ಕೂತ್ಕೊಂಡು ಬೃಹಸ್ಪತಿ ಅಂತ ಹೇಳ್ತಿದ್ರು. ದುರುಳರ ಭಯವೆಲ್ಲಿ ದೊರಕಿತು, ಹರಿಹರ ಶರದರು ನನ್ನ ಕಡೆ ಇದ್ದಾರೆ ಅಂತ ಹೆಮ್ಮೆಯನ್ನು ಹೇಳಿಕೊಳ್ತಾನೆ ದೇವೇಂದ್ರ. ಅದು ಕಡೆಗೆ ನಾರದರಿಂದ ಮುರಿಯುತ್ತದೆ. ತಾರಕನಲಿದ ಮೇಲವರ ಶೌರ್ಯ ತೀರಿ ತಮ್ಮಡನೆಲ್ಲ ಅವರ ಮೀರಿ ಬಂದರೆ ಹಿರಿತು ಮೀರಿ ಬಂದರೆ ಸರಜರ ಕರುಣದಿ ಇನ್ನು ಮೀರಿ ಬಂದರೆ ಇಲ್ಲ ಜಯವು ಸುರುವರಿಯ ಕೇಳೆನ್ನ ಮಾತ. ಆ ಕೆಲವು ಪದ್ಯಗಳು ಈಗ ನಾವು ಬಾಯಿಪಾಠ ಉಂಟು. ದೂರ್ವಾಸರ ಕಾಡಲ್ಲಿ ಈ ಅಜಮುಖಿ ಬರುವಾಗ ಕೆಲವು ಪದ್ಯಗಳು ನಾವು ಪದ್ಯ ಅಭ್ಯಾಸ ಮಾಡ್ತಿದ್ದಾವೆ, ಈಗ ನೆನಪು ಬರೋದಿಲ್ಲ. ಯಾರೀವಳ ಮಾಮ, ದೂರ್ವಾಸ ನೋಡಿದ ಕೂಡಲೇ ಇವಳ ಮಾಯಾ ರೂಪವನ್ನು, ಯಾರೀವಳ ಮಾಮ ಬಲ್ಲುವ ಯಾರೀವಳ ಮಾಮ ಬಲ್ಲುವ ಹಾಗೆ ಯಾರಿನ ಕೊಂಡಾಳೆ. ಸಲಿಲ ಜಾಂಬಕ್ಕೆ ಕೂಟ ಕೊರಗಿದ್ದು ಮತ್ತ ನೆಲನ ಗೀಜುತ್ತ ನೋಡುವಳು ಕದ್ದು. ಇದೆಲ್ಲ ಮುದ್ದನ ವಿನೋದದ ಪದ್ಯಗಳು. ಇನ್ನು ಕಾಮಿನಿ ಕರೆದಿದ್ದಾರೆ ಭರತನಾಟ್ಯದವರಿಗೆ ನಾನು ಸವಾಲು ಹಾಕಿದೆ ಬೆಂಗಳೂರಿನ ಟ್ಯೂಬ್ನವರು. ಅವರು ಸತ್ಯನಾರಾಯಣ ಸೇರಿಕೊಂಡು ನೀವು ಅದನ್ನು ರೆಕಾರ್ಡ್ ಮಾಡಿಕೊಡಿ ಅದರ ಖರ್ಚು ಮತ್ತೆ ಕೊಡ್ತೇನೆ. ಅವರು ಖರ್ಚಿಗೆ ಮತ್ತೆ ಕೊಡುವುದು ಬೇಡ, ನಾನು ರೆಕಾರ್ಡಿಗೆ ಅದು ದುಡಿಯುವುದು ಬೇಡ. ಮೈಸೂರು ಸತ್ಯನಾರಾಯಣ ನಾನು ಅದನ್ನು ಬಿಟ್ಟೆ, ನಾನು ಕೈ ಬಿಟ್ಟೆ. ಮಾಡಿಕೊಡಿ ಅಂತ ಕಾಂಚನದಲ್ಲಿ ಮಾಡಿ. ಅದು ಈ ತೆಲುಗು ಜಾವಳಿಯ ಪದ್ಯ ಕನ್ನಡದಲ್ಲಿ ಬರ್ತದೆ. ಕಾಮಿನಿ ಕರೆದೋತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಭೇಟಿಗೆ ಈ ಮಹಿಯೊಳಗಿಂತ ಪುರುಷನುಳ್ಳನೆ ಕಾಂತೆ ಸತ್ಯ ಹತ್ರ ಕಾಂತೆ ಸತ್ಯರ ಹತ್ರ ಹೇಳುದು, ಭೀಮಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತ ವಿಭನು ಪ್ರೇಮದಿ. ಓ ನಮ ಶಿವಾಯ ನಮ ಕಾಮಿತ
ಭೀಮ ಬಲ್ಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತವಿ ಕಾಮಿನಿ ಕರೆದು ತಾರೆ ಒಬ್ಬಳೇ ಅಂಗವನಿಟ್ಟ ಸಖಿಯಕ್ಕೆ ಒಬ್ಬಳೇ ಅಂಗವನಿಟ್ಟ ಸಖಿಯಕ್ಕೆ ಮತ್ತೊಬ್ಬಳ ಶಿರದಿ ಪೊತ್ತ ಹಾಗೆ ತಮಾಷೆ. ಒಬ್ಬಳಿಗೆ ಅಂಗವನಿಟ್ಟ ಮತ್ತೊಬ್ಬಳ ಶಿರದಿ ಪೊತ್ತ ಗಂಗೆ ದೀಪ ಒಬ್ಬಳ ನೋಡ ವದನಗಳಾಯಿತು ಮತ್ತೊಬ್ಬಳ ಗಂಧನ ಕನಗಿಚ್ಚಿಗೆ ಕಾಮದಗನ ಒಬ್ಬಳ ಗಂಧನ ಕನಿ ಮತ್ತೊಬ್ಬಳ ನಿರ್ವಾಣದಲ್ಲಿ ನಿಲ್ಲಿಸಿದನ ಕಾಮಿನಿ ಕರೆದೂತಾರೆ. ಇದನ್ನು ನಾನು ಜಾವಳಿ ಮುಂಚೆನ್ನ ಬಂದು ಮುದ್ದಿಸುತ್ತಿದೆ ಕಂಚುಕದೊಳಗಿನ ಮಿಂಚುವ ಸೊಬಗಿನ ವರ್ಣನೆ ಆಗುಂಟದು. ಕಂಚುಕದೊಳಗೆ ರಾವಕೆ ಒಳಗೆ ಮಿಂಚುತ್ತಿರ್ತದೆ, ಕಂಚುಕದೊಳಗಿನ ಮಿಂಚುವ ಸೊಬ ಕಂಚು ಫಲ ಹಿಡಿದು ಚಂಚಲದ ಗೋರ್ವರ. ಇದೆಲ್ಲ ಅವರಲ್ಲಿ ಕನ್ನಡದ್ದು ತೆರಿಗೆ ಜಾವಳಿ ಥರ ಇರುವ ಕವಿಗಳು. ಇದನ್ನು ನಾನು ಬೆಂಗಳೂರಲ್ಲಿ ಕೊಟ್ಟಾಗ ನೀವು ದಯವಿಟ್ಟು ರೆಕಾರ್ಡ್ ಮಾಡಿಕೊಡಿ, ನಾನು ಭಾಷಣದಲ್ಲಿ ಮಾತಾಡಿ ಅವನ ಭಾಷಣಕ್ಕೆ ನಾನು ರೆಕಾರ್ಡ್ ಮಾಡಿಕೊಡ್ಬೇಕು. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲಿ ಈ ಭಾಗ್ಯವು ದೊರೆತರೆ ಸಾಕು. ಹೈ